ಅವರನ್ನು ವಿಜಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೂ ಮತ್ತೆ ಪ್ರೇಮನಾಥ್ ಭಟ್ಟಂಗಿತರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತ. ಪ್ರಾಂಶುಪಾಲರು ಮರಗೂರು ವಸತಿ ಕಾಲೇಜು ಜಿಲ್ಲಾ ವಿಜಯಪುರ ಇವರಿಗೆ ಹುಸನಪ್ಪ ಕಳ್ಳಿಮನಿ ಇವರಿಂದ ಮಾತಾಡ್ತಾರೆ. ಜೀವನ್ ಚಂದ್ರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾಜರು ಹೋಗಿರ್ತಕ್ಕಂಥ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮದಾಗಿರ್ತಕ್ಕಂಥ ಒಂದು ಗೌರವವನ್ನು ನಮ್ಮ ಕಡೆಯನ್ನ ಮಾಡುತ್ತಾರೆ. ಬುದ್ಧಾಂ ಶರಣಂ ಗಚ್ಚಾಮಿ, ನಂದಂ ಶರಣಂ ಗಚ್ಚಾಮಿ. ಭಗವಾನ್ ಬುದ್ಧ ಹಾಗೂ ನಮ್ಮ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಛಲವಾದಿ ಬಂಧುಗಳಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೇಮನಾಥ್ ಭಟ್ಟಂಗಿ ಅವರು ಹಾಗೂ ಇದೀಗ ತಾನೇ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯ ಸಹೋದರ ಪ್ರಾಂಶುಪಾಲರು ಮರಗೂರು ವಸತಿ ಶಾಲೆ ಬಿಜಾಪುರ ಜಿಲ್ಲೆಯ ಸ್ನೇಹಿತರಾದ ಶ್ರೀ ಡಿ.ಎಂ. ಶಬಾದಿ ಅವರೇ, ಮುಖ್ಯ ಅತಿಥಿಗಳಾದಂಥ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಆತ್ಮೀಯರು, ನನ್ನ ಮಾರ್ಗದರ್ಶಕರು ಆದಂಥ ಶ್ರೀ ಶಿವಾಜಿ ಕಂಬಳಿ ಅವರೇ, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು, ಆತ್ಮೀಯ ಸಹೋದರರಾದಂಥ ಶ್ರೀ ಕೊಡಪ್ಪ ಕಳ್ಳಿಮನಿ ಅವರೇ, ಹಾಗೂ ಸಮಾಜದ ಹಿರಿಯರು ಹಾಗೂ ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ ಹಿರಿಯರಾದಂಥ ಶ್ರೀ ಶಿವಪ್ಪ ಉಂಗಾರಪ್ಪ ಕಲ್ವಾದಿ ಅವರೇ, ಹಾಗೂ ಇನ್ನೂರು ಹಿರಿಯರಾದಂಥ ಶ್ರೀ ಏಳಿಗೆಯ ಬಗ್ಗೆ, ಸಮಾಜದ ಶಿಕ್ಷಣದ ಬಗ್ಗೆ, ಸಂಘಟನೆ ಬಗ್ಗೆ, ಹೋರಾಟಗಳ ಬಗ್ಗೆ ನಿರಂತರವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಎಲ್ಲ ಸಹೋದರನ ಅಭಿನಂದಿಸದೆ ಹೋದ್ರೆ ತಪ್ಪಾಗಿತ್ತು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಸಮಾಜದ ವಿದ್ಯಾರ್ಥಿಗಳನ್ನ ಗುರುತಿಸಿ ಕರೆಸಿ ಅವರಿಗೆ ಪುರಸ್ಕಾರ ಮಾಡಿ ಮುಂದಿನ ಪೀಳಿಗೆಗೆ ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾರ. ಇದು ಬಹಳ ಪ್ರಮುಖವಾದಂತ ಘಟ್ಟ. ನಾವು ಶಿಕ್ಷಣ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಬರೀ ಹೋರಾಟಗಳನ್ನು ಮಾಡಿದ್ರೆ ಸಾಗದು. ಇಂಥ ಕೆಲಸಗಳನ್ನು ಬಹಳ ಮುಖ್ಯವಾಗಿ ನಾವು ಮಾಡಬೇಕು. ಇಂಥ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಮಗೆ ಮುಂದಿನ ಪೀಳಿಗೆಗೆ ಅವಕಾಶ ದೊರಕದಂತಾಗುತ್ತೆ. ಇವತ್ತು ಪ್ರಸ್ತುತ ರಾಜ್ಯ ರಾಜಕಾರಣದ ವ್ಯವಸ್ಥೆಯನ್ನ ಅವಲಂಬಿಸಿದಾಗ ನಮಗೆ ಇವತ್ತು ಒದಗಿಸಲಾತಿ ವರ್ಗೀಕರಣದಲ್ಲಿ ಆದಂತ ಗೊಂದಲಗಳನ್ನ ಇವತ್ತು ರಾಜ್ಯ ಸರ್ಕಾರ ಬಗೆಹರಿಸಿದೆ. ಅದಕ್ಕೆ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸದೆ ಹೋದ್ರೆ ತಪ್ಪಾಗಿತ್ತು ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಯಾಕಂದ್ರೆ ಜ್ಞಾನಪೀಠ ಸ್ವಾಮೀಜಿ ಅವರು ಮತ್ತು ಮೈಸೂರು ವಿಶ್ವವಿದ್ಯಾಲಯ ಇವತ್ತು ಏನು ಎಚ್ಚೆತ್ತುಕೊಳ್ಳದೆ ಹೋಗಿದ್ರೆ ನಾವು ಇವತ್ತು ಏನು ಮೊದಲು ಮಾಡಿದಂತ ರೋಸ್ಟ್ರ ಬಿಂದುವನ್ನು ಹಾರಿಸಿದಂತ ರೋಸ್ಟ್ರ ಏನ್ ಹಾರಿಸಿದ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಯ್ತು. ಯಾಕಂದ್ರೆ ಒತ್ತಡದಲ್ಲಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಜ್ಞಾನಪೀಠ ಸ್ವಾಮೀಜಿಗಳು ಬಹಳ ಅಚ್ಚುಕಟ್ಟಾಗಿ ಪ್ರತಿಭಟನೆಯ ಮೂಲಕ ಸರ್ಕಾರವನ್ನು ಕಲ್ತರಿಸಿ ಇವತ್ತು ರೋಸ್ಟ್ರ ಬಿಂದು ಮೂಲಕ ನಮಗೆ ನ್ಯಾಯವನ್ನು ದರ್ಶಿಸಿಕೊಟ್ಟಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳದೆ ಹೋದ್ರೆ ತಪ್ಪಾಗಿತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇವತ್ತು ಏನು ಛಲವಾದಿ ಸಂಬಂಧಪಟ್ಟಂತ ಜಾತಿಗಳನ್ನ ಹೊರತುಪಡಿಸಿ ಇವತ್ತು ನೂರು ಜಾತಿಗಳು ಇವತ್ತು ನಮ್ಮನ್ನೇ ನೇರವಾಗಿ ಟಾರ್ಗೆಟ್ ಮಾಡುವಂತ ವ್ಯವಸ್ಥೆ ಇದೆ. ಹೀಗಾಗಿ ನಾವೆಲ್ಲರೂ ಜಾಗೃತರಾಗದೆ ಹೋದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಮ್ಗೆ ಭವಿಷ್ಯವಿಲ್ಲ. ಅದರಾಗಿ ನಾವು ಒಗ್ಗಟ ತೋರಿಸದೆ ಹೋದ್ರೆ ನಮಗೆ ಮೊದಲೇ ಮತ್ತು ಭವಿಷ್ಯವೇ ಇಲ್ಲ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಯಾವ ದಲಿತ ಲೀಡರ್ಗಳು ಬಹಳ ಪ್ರಕಾರವಾಗಿ ಧ್ವನಿ ಎತ್ತಲಾರದೆ ಇದ್ದಾಗ ಮೈಸೂರಿನ ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನ ನಾ ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ದಲಿತ ಸಂಘರ್ಷ ಸಮಿತಿ ಇನ್ನೋರ್ವ ದಲಿತ ಸಂಘಟನೆಗಳು ಬೇರೂರಿರುತ್ತೇವೆ. ಹೀಗಾಗಿ ಎಲ್ಲ ಜಾತಿ ಅಂಬೇಡ್ಕರ್ ವಿಚಾರಗಳನ್ನ ಇಟ್ಟುಕೊಂಡಂತ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಜಾತಿ ಮತ್ತು ಜನಾಂಗದವರನ್ನು ಕರ್ಕೊಂಡು ಹೋಗುವಂತ ಒಂದು ಸಂಘಟನೆಗಳಾಗಿರೋದ್ರಿಂದ ಯಾರು ಪ್ರಕಾರವಾಗಿ ಧ್ವನಿ ಎತ್ತಲಾರ್ದಾಗ ಅವರು ಧ್ವನಿ ಎತ್ತಿ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಸಮಾಜಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಮತ್ತು ಮಾರ್ಗದರ್ಶನ ನೀಡಿರ್ತಕ್ಕಂಥ ಧನ್ಯವಾದಗಳು. ತಮ್ಮದೇ
ತಮ್ಮದೇ ಇರ್ತಕ್ಕಂಥ ಶೈಲಿಯಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿ ನಮ್ಮೆಲ್ಲರ ಒಂದು ಗಮನವನ್ನು ಸೆಳೆಯತಕ್ಕಂಥ ಸರ್ ಅವರಿಗೆ ಧನ್ಯವಾದಗಳು. ಇನ್ನು ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಬಡಿಯಪ್ಪ ಕಲ್ಯಾಣಿ ಸರ್ ಅವರು ಕೂಡ ಒಂದು 4 ಮಾತುಗಳನ್ನು ಹೇಳಿದ್ರು. ಸಸ್ಯಕ್ಕೆ ನೀರು ಹರಿಸುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ ನಂತರ ಗಣ್ಯರು ತಮ್ಮದಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡಿ. ಉದ್ಘಾಟಕರಾದ ಶ್ರೀ DM ಚಲವದಿಕರ್ ಅವರು ಆ ಒಂದು ಸಸ್ಯಕ್ಕೆ ನೀರು ಹರಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ತೇನೆ. ಎಲ್ಲ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿ. ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಂದನೆಗಳು. ಈಗ ಉದ್ಘಾಟಕರ ಒಂದು ಭಾಷಣ ಶ್ರೀ DM ಚಲವದಿ ಸರ್ ಅವರು. ಹುಡುಗಿ ಪ್ರಮುಖ ಜನವಾದಿ ಒಕ್ಕೂಟದ ವತಿಯಿಂದ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಏನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರಿಗೆ ಸನ್ಮಾನ ಗೌರವ ನೀಡುವಂತ ಈ ಸುಂದರ ಸಮಾರಂಭದ ವೇದಿಕೆ ಮೇಲೆ ಅಧ್ಯಯನರಾಗಿರ್ತಕ್ಕಂಥ ನಮ್ಮ ಬಾಗಲಕೋಟೆ ಜನವಾದಿ ಮುಖಂಡರು ಆಗಿರ್ತಕ್ಕಂಥ ಮತ್ತು ನಮ್ಮ ಬೀಗರು ಆಗಿರ್ತಕ್ಕಂಥ ನಮ್ಮನೆ ಶ್ರೀ ಪ್ರೇಮನಾಥ್ ದತ್ತಂಗ ಸಾಹೇಬ್ರೆ ಹಾಗೂ ನಮ್ಮ ಸಹಪಾಠಿಗಳು ಕಾಲೇಜು ಕ್ಲಾಸ್ಮೇಟ್ ನಾವು ಪಡೆಯಲ್ಪಡ್ತಾರೆ. ನಾನು ಅವರು ಹಿಂದೂರಂತರ ಕಟ್ಟಿದಂತ ದೇಹ ತಗೊಂಡು ಎಲ್ಲ ದುರ್ಬಲರಿಗೆಲ್ಲ ರಕ್ಷಣೆ ಮಾಡ್ಕೊಂಡು ಹೋಗೋರು. ಅವರ ಅಮಾಜಿಗೆ ಯಾರು ಸುತ್ತಮುತ್ತ ಆಯ್ತಿದ್ದಿಲ್ಲ. ಅಷ್ಟು ದೇವ್ರಿನ ಪಕ್ಷನು ಮತ್ತೆ ಅಷ್ಟೇ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಬಲ ಅನ್ಯಾಯ. ಹೀಗಾಗಿ ಬರೀ ಕಲಿತು ನಿಂತದವ್ರೆ ನಮ್ಮ ನಮ್ಮ ಬಂಧುಗಳಾಗಿರ್ತಕ್ಕಂಥ ವಿನಯ್ ಮಾಡಕರಂತ ನಮ್ಮ ಪ್ರವರ್ತಕರಿಗೆ ಸ್ನೇಹಿತರಾದಂಥ ರಾಜು ಅವರೇ ಹಾಗೂ ನಮ್ಮ ನೇತಾರರಾಗಿರ್ತಕ್ಕಂಥ ಬೆಳೆಯ ಕೆಲಸ ಕಾರ್ಯದಲ್ಲಿ ಸದಾ ಬಂದಿರ್ತಕ್ಕಂಥ ನಮ್ಮ ಬಸವರಾಜ ಹರಳು ಬಂದಿದ್ದವರೇ ಹಾಗೂ ನಮ್ಮ ಕೇಂದ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ PO ಕಮಲೆ ಸಾಹೇಬ್ ಅವರೇ ಹಾಗೂ ಸಮನ್ವಯ ಕೇಂದ್ರ ಶಿಕ್ಷಣಾಧಿಕಾರಿ ಆಗಲಿ ಅಂತ ಈಗ ಸಮನ್ವಯ ಅಧಿಕಾರಿಗಳಿದ್ದಾರೆ. ಅದು ಒಂದು ಒಳ್ಳೆಯ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸ್ಥಾನವೇ. ಹಾಗೆ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶಿವಪ್ಪ ಅಣ್ಣನವರೇ ಮತ್ತು ಮಾದೇವ ಅಣ್ಣನವರೇ ಹಾಗೂ ಹನುಮಂತ ಚಲವಾದಿ ಅವರೇ ಮತ್ತು ಎಲ್ಲ ಮುಂದೆ ಆರ್ಥಿಕರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಸೋದರಿಯರೇ, ತಾಯಂದಿರೇ ಎಲ್ಲರಿಗೂ ನಮಸ್ಕರಿಸ್ತಾ, ನನಗೆ ಈ ಒಂದು ಅತ್ಯಂತ ಪವಿತ್ರ ಕಾರ್ಯಕ್ರಮ ಆಯಿತು. ಇದು ಅದೆಷ್ಟು ಅದ್ಭುತ ಅಂದ್ರೆ ಎಷ್ಟೋ ಮಕ್ಕಳು ಈ ಒಂದು ಕಾರ್ಯಕ್ರಮದಿಂದ ಉತ್ತೇಜನಗೊಂಡು
ಏನಾದರೂ ಮನಸ್ಸು ಬದಲಾಯಿಸಿ ಅಚೀವ್ ಮಾಡುವಂತ ಸಾಧನೆ ಮಾಡ್ತಕ್ಕಂಥ ಬದಲಾವಣೆಯ ಕಾರ್ಯಕ್ರಮ ನಮ್ಮ ಮಕ್ಕಳಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಇರ್ತಕ್ಕಂಥ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ನನಗೆ ಅನುವು ಮಾಡಿಕೊಂಡಂತ ಎಲ್ಲಾ ಸಂಘಟನೆಗಳಿಗೂ ನಮ್ಮ ಬಿಳಿಗಿ ತಾಲೂಕು ಸಲುವಾಗಿ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳಿಗೂ ನಮಸ್ಕರಿಸಿ ನಾನು 2 ಮಾತುಗಳನ್ನು ಆರಂಭಿಸ್ತೇನೆ. ನೋಡಿ, ಇಲ್ಲಿ ಭಾಷಣ ಪುಕ್ಕಟ್ಟ ಉಪದೇಶ ಕೊಟ್ಟಷ್ಟು ಜನ ಬೇರೆ ಏನು ಕೊಡೋದಿಲ್ಲ. ಇನ್ನು ಉಪದೇಶ ಮಾಡೋದು ಮುಖ್ಯ ಅಲ್ಲ, ನನ್ನಿಂದ ಸಮಾಜಕ್ಕೆ ಏನಾಗ್ತಾ ಇದೆ, ಏನ್ ಕೊಡುಗೆ ಸಿಗ್ತಾ ಇದೆ ಅನ್ನೋದು ಮುಖ್ಯ. ನಮ್ಮ ಮನೆಗೆ ಅನಿವಾರ್ಯ ಭದ್ರತೆ ಮಾಡಬೇಕು, ಸೇವೆ ಮಾಡಲೇಬೇಕು. ಹಾಗೇನೆ ನಾವು ಇದ್ದ ಸ್ಥಳದ ಸುತ್ತಮುತ್ತ ಓಣಿ, ನಮ್ಮ ಸಮಾಜದ ಓಣಿ, ಊರು, ನಂತರ ಅವರವರ ಶಕ್ತಾಂತರ ಅವರ ಕ್ಷೇತ್ರ ವ್ಯಾಪ್ತಿ ಮೇಲೆ ಅವ್ರ ಕೆಲಸವನ್ನ ಮಾಡ್ಬೇಕಾಗ್ತದ. ಈಗ ನಮ್ಮ ಸಮುದಾಯದವರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಮೊದಲು ಜಾತಿ ಹೇಳಿಕೊಳ್ಳಿಕ್ಕೂ ಸಂಕೋಚ ಪಡ್ತಾ ಇದ್ದರು. ಬಾಡಿಗೆ ಮನೆ ಸಿಗೋದಿಲ್ಲ, ನಾವು ತೆರವಾಲಿ ಅಂತ ಅಡ್ರೆಸ್ ಬರ್ಸ್ಬಾರ್ದು, ಕಾಂಬಳೆ ಅಂದ್ರೆ ಐಡೆಂಟಿಫೈ ಆಗ್ತೀವಿ, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿದ್ರೆ ಐಡೆಂಟಿಫೈ ಆಗ್ತೀವಿ, ನಾವು ಗುರುತಿಸ್ತಾರೆ ಎನ್ಸಿ ಅಂತ, ನಮಗೆ ಡಾಕ್ಟರ್ ಮಾಡ್ಬೋದು, ಬಾಡಿಗೆ ಮನೆ ಕೊಡ್ಲಿಕ್ಕಿಲ್ಲ, ಓಡಿಸಿ ಹಾಕ್ಬೋದು, ಇವೆಲ್ಲ ಭಯ ಇತ್ತು. ಅದು ನಿಜನೂ ಕೂಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರಿಗೆ ಬಾಡಿಗೆ ಮನೆ ಕೊಟ್ಟಿಲ್ಲ. ಅದು ಸಯಾಜಿರಾವ್ ಗಾಯಕ್ವಾಡ್ ಮಹಾರಾಜರ ಒಂದು ಆಸ್ಥಾನದಲ್ಲಿ ಇವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಮನುಷ್ಯ ಇವತ್ತು ಬಾಬಾ ಸಾಹೇಬರನ್ನ ಇಡೀ ಜಗತ್ತು ಗೌರವಿಸುತ್ತೆ ಅಂದ್ರೆ ಅವರ ಪರಿಶ್ರಮದ ಮೇಲೆ. ಆಯ್ತು, ಅವರ ಪರಿಶ್ರಮದ ಮೇಲೆ ನಾವು ಅವರನ್ನು ಗೌರವಿಸ್ತೇವೆ. ಅವರು ಅದೆಷ್ಟು ಪರಿಶ್ರಮ ಪಟ್ಟಿದ್ರು ಅಂದ್ರೆ ಕೆಲವೇ ಒಂದು ಉದಾಹರಣೆಗಳನ್ನು ಹೇಳ್ತೇನೆ. ವಿದ್ಯಾರ್ಥಿ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿ ಇದ್ದಾಗ ಲಂಡನ್ನಲ್ಲಿ ಗ್ರಂಥಾಲಯದಲ್ಲಿ ಕುಂತು ಓದುತ್ತಾ ಇದ್ರೆ, ಕೇವಲ ಒಂದಿಷ್ಟು ನೀರು ಬಿಸ್ಕಿಟ್ಗಳನ್ನ ಇಟ್ಕೊಂಡು ಓದ್ತಾ ಇದ್ರೆ, ರಾತ್ರಿ ಒಂದೊಂದ್ಸಾರಿ ಅವರನ್ನ ಒಳಗೆ ಕದ ಹಾಕಿ ಓದಂತ ಉದಾಹರಣೆ. ಅಂದ್ರೆ ರಾತ್ರಿ ಪೂರ್ತಿ ಗ್ರಂಥಾಲಯದಲ್ಲಿ ಇರ್ತಾ ಇದ್ರು. ಅದು ಅಲ್ಲಿ ಕಾವಲುಗಾರರಿಗೂ ಅಭ್ಯಾಸ ಆಗಿತ್ತು. ಅವರು ಇನ್ನ ಓದ್ತೀರಿ, ನಾವು ಹೋಗ್ಲೇನಂದ್ರೆ ನೀವು ಓದ್ಬಿಡಪ್ಪ ಬೆಳಿಗ್ಗೆ ಬಾ ಅಂತಿದ್ರು ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಬೆಳಗಿನವರೆಗೂ ಓದ್ತಾ ಇದ್ರು, ಅಲ್ಲೇ ನಿದ್ದೆ ಮಾಡ್ತಾ ಇದ್ರು. ಅಲ್ಪ ಸ್ವಲ್ಪ ಬೆಳಗಿನವರೆಗೂ ಕಷ್ಟಪಟ್ಟು ಓದ್ತಾ ಇದ್ರು. ಇದು ಅವರು ಹಟ್ಟಿ ತುಂಬಿಕೊಳ್ಳಿಕ್ಕೆ ಅಥವಾ ಕುಟುಂಬದ ಉದರ ಪೋಷಣೆಗೆ ಮಾಡಿದಂತ ಕಾರ್ಯ ಅಲ್ಲ. ನಮ್ಮ ಮೊದಲ ಏನು ದಲಿತರು ಇದ್ದಾರೆ, ನಮ್ಮ ಬಡ ಜನತೆ ಬಂಧುಗಳಿದ್ದಾರೆ, ಅವ್ರಿಗೆ ಮುಕ್ತಿ ಕೊಡಬೇಕು, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು, ಅವ್ರಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು, ಅವ್ರಿಗೆ ಅಧಿಕಾರ ಅಂತಸ್ತು ಎಲ್ಲವನ್ನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಅಷ್ಟು ಕಷ್ಟಪಟ್ಟು ಓದಿ, ಲಕ್ಷಾಂತರ ಪುಸ್ತಕಗಳನ್ನ ಓದಿ, ಹಲವಾರು ರಾಜ್ಯದ ಸಂವಿಧಾನಗಳನ್ನ, ಎಲ್ಲಾ ರಾಷ್ಟ್ರಗಳ ಸಂವಿಧಾನಗಳನ್ನ ಓದಿ, ಕೊನೆಗೆ ತಮ್ಮದೇ ಆದಂತ ಒಂದು ಭಾರತಕ್ಕೆ ಸೂಕ್ತವಾದಂತಹ ಸಂವಿಧಾನವನ್ನು ನೀಡಿದಂತ ಅಪ್ಪಟ ಪ್ರತಿಭಾವಂತ ಜ್ಞಾನದ ಜನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರು ನಾವು. ಇವತ್ತು ದೊಡ್ಡವರಾದ್ರೆ ಅವರು ನಮ್ಮವರು ನಿಮ್ಮವರು ಅಂತ ಹೇಳ್ಕೊತಾ ಇರ್ತಾರೆ. ಎಕ್ಸಾಂಪಲ್, ನಿನ್ನೆ ಯಾವ ಆರ್ಗ್ಯುಮೆಂಟ್ ಆಗಿದ್ದು ನಡೆದಿತ್ತು. ಬಾಬಾ ಸಾಹೇಬರು ನಮ್ಮವರು ನಿಮ್ಮವರು ಅಂತ ಅವ್ರು ಯಾರು ಇರುತ್ತೆ ಆ ಸಮುದಾಯದ ಹೆಮ್ಮೆ, ಉನ್ನತ ಸ್ಥಾನ ತೆಗಿದ್ದಾರೆ. ಆದ್ರೆ ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಸಾಧನೆ ಮಾಡಿದಾಗೂ ಅವತ್ತು ಅವರ ಶವ ಸಂಸ್ಕಾರಕ್ಕೆ, ಅವರ ಶವವನ್ನ ಡೆಲ್ಲಿಯಿಂದ ಬಾಂಬೆಗೆ ಸಾಗಿಸಲಿಕ್ಕೆ ವಿಮಾನಯಾನ ಸೌಲಭ್ಯ ಸಿಗಲಿಲ್ಲ. ಪಟ್ಟಿ ಹಾಕಿ, ಜನರಿಂದ ಪಟ್ಟಿ ಹಾಕಿ ಅವರ ಶವವನ್ನ ಅವರ ಬಾಂಬೆಗೆ, ಅವರ ಹುಟ್ಟೂರಲ್ಲಿರ್ತಕ್ಕಂಥ ಬಾಂಬೆ ರಾಜ್ಯಕ್ಕೆ ಕಳಿಸ್ಬೇಕಾಗ್ಬೇಕು. ಅಲ್ಲಿ ಒಂದು ಸೂಕ್ತ ಸ್ನಾನಮಾನ ಸಿಗಲಿಲ್ಲ. ಅದು ಮೀನು ಮಾರ್ಕೆಟ್ ಇಲ್ಲಿ ಇವತ್ತು ರೈತ ಭೂಮಿ ಅಂತ ಕರಿತೀವಿ, ಅಲ್ಲಿ ಸಂಸ್ಕಾರ ಮಾಡ್ಬೇಕಾಗ್ಬೇಕು. ಅದು ಮಹಾತ್ಮರು ಅನಿಸ್ಕೊಂಡವರೇ ಅವರಿಗೆ ಸಹಾಯ ಮಾಡಲಿಲ್ಲ. ಬಾಲ್ ಗಂಗಾಧರ್ ತಿಲಕ್ ಅವರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೇಖನಗಳನ್ನ ಪ್ರಕಟಣೆ ಮಾಡಲಿಕ್ಕೆ ಒಪ್ಪಲಿಲ್ಲ. ಅಡವಾಣಿ ದುಡ್ಡು ಕೊಡ್ತೀನಂದ್ರೂ ಬಾಬಾ ಸಾಹೇಬ್ ಲೇಖನಗಳನ್ನ ಪ್ರಕಟಣೆ ಮಾಡಲಿಲ್ಲ. ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಎಷ್ಟೋ ಪತ್ರಿಕೆಗಳನ್ನು ತೆಗೆದ್ರು. ಅದರಲ್ಲಿ ಮೂಗುನಾಂಗ, ಪ್ರಸ್ತುತ ಬಳಕ, ಆಮೇಲೆ ಜನಕ ಎಷ್ಟೋ ಪತ್ರಿಕೆಗಳನ್ನು ಓಪನ್ ಮಾಡಿದ್ರು. ಇವತ್ತು ಅವ್ರ ಹೆಸರು ಹೇಳ್ಕೊಂಡು ನಾವು ಎಷ್ಟೋ ಜನ, ಕೋಟ್ಯಾಂತರ ಜನ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಚಿತ್ರವನ್ನು ಹಾಕಿಕೊಂಡು ಬದುಕ್ತಾ ಇದ್ದಾರೆ. ನೆನಪಲ್ಲಿ ನಾನು ಹೋಗ್ತಾಯಿದ್ದು ಪೇಪರ್ ತೆಗೆದ್ರೆ ಆ ಸಂದರ್ಭದಲ್ಲಿ ಕಾಲೇಜ್ ಓದುವ ದಿನಗಳಲ್ಲೇ ನಾನು ಪತ್ರಿಕಾ ಸಂಪಾದಕ, ಪಬ್ಲಿಷರ್ ಓದಾರಾಗಿದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ನಾಯಕ ಅವರ ಜೀವನ ಚರಿತ್ರೆ ಓದುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ನಾಯಕ ಪತ್ರಿಕೆ ತೆಗೆದು ಅಂತ
ಅದು ನಾನು ಅದನ್ನ ಪತ್ರಿಕೆಯನ್ನು ಯಾಕೆ ಪ್ರಾರಂಭಿಸಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಅವರು ಬಡಪ್ಪ ಕಳಿಮಣಿಯವರು ನಮ್ಮ ಅಶೋಕ್ ಚಲವಾದಿ ಪಾಪ ದಿವಂಗತ ಅಶೋಕ್ ತೀರ್ಕೊಂಡ್ರು. ಅವರು ಡಿ ಪಾಟೀಲ್ರು, ಎಸ್.ಆರ್. ಪಾಟೀಲ್ರು ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೂಮಿ ಪತ್ರಿಕೆ ಪ್ರಾರಂಭಿಸಿ ಅವತ್ತು ಆ ಒಂದು ನಾನು ಎಫರ್ಟ್ ಹಾಕಿದೆ, ಓದಿದೆ, ಪುಸ್ತಕವನ್ನ ಓದಿದ ಪರಿಣಾಮವಾಗಿ ಇಷ್ಟು ಜ್ಞಾನ ಸಿಕ್ಕು. ಅವತ್ತು ಪತ್ರಿಕೆ ಪ್ರಾರಂಭ ಮಾಡಿದೆ. ಮಲ್ಲಿಕಾರ್ಜುನ್ ಖರ್ಗೆಜಿ ಅಂತ ಸಾಹೇಬರು ಕೂಡ ನನಗೆ ಇವತ್ತು ಅವತ್ತು ಪರಿಚಯ ಆಗಿ ಕರೆದು ಪರಿಚಯ ಮಾಡ್ಕೊಂಡಿದ್ದರು. ನಾನೇನಂದ್ರೆ ಮೇಲೆ ಎಜುಕೇಟೆಡ್ ಇದ್ವಿ, ಒಂದು ಪತ್ರಿಕಾ ಸಂಪಾದಕ ಅನ್ನೋ ಕಾರಣಕ್ಕೆ ಅಂತವರು ಪರಿಚಯ ಆದರು. ಇವತ್ತು ಕೂಡ ನನ್ನ ಗೃಹ ಪ್ರವೇಶಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಸಾರಿ ಕರೆದಿದ್ದೇನೆ. ಇದು ಬರ್ತೀನಿ ಅಂತಿದ್ದಾರೆ, ಅವ್ರು ಬರಲ್ಲ ಅಂತ ಹೇಳಿದ. ಮನೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹೆಸರೇ ಇಟ್ಟಿದ್ದೆ ನಾನು. ಒಳ್ಳೇದು ಮಾಡಿದ್ದಾರೆ, ಮುಖ್ಯಕ್ಕೆ ಅನ್ನವನ್ನು ಕೊಟ್ಟಿದ್ದಾರೆ, ಏನೋ ಕೆಲಸ ಕೊಡ್ತಿದ್ದಾರೆ. ಈಗ ನೌಕರಿ ಮಾಡ್ಬೇಡಪ್ಪ, ನಾನು ಇದ್ದಿರು ಅಬ್ಜೆಕ್ಟ್ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಹಾಕಿಕೊಡ್ತೀನಿ, ನೌಕರಿ ಮಾಡ್ಬೇಡ ಅಂತ. ಇದ್ರಾಗ ಉದ್ಯೋಗ ಆಗತ್ತ ಸಾಹೇಬ್ರ, ವಾಟ್ ತುಂಬಲ್ ಸಾಹೇಬ್ರ ದಯವಿಟ್ಟು ಒಂದು ಕೆಲಸ ಕೊಡ್ತೀರಿ ಅಂತ ಕೆಲಸ ಇವತ್ತು ಪ್ರಿನ್ಸಿಪಾಲ್ ಆಗಿದ್ದೀನಿ. ಯಾಕ್ರಿ ರಜಾನಂತ ಹೌದಾ? ನೀವು ಸಾಧನೆ ಮಾಡಿಲ್ಲ, ಮಕ್ಕಳು ಉದ್ದೇಶಿಸಿ ಹೇಳ್ತಾ ಇದ್ದೀನಿ ನಾನು. ನೀವು ಸಾಧನೆ ಮಾಡಿಲ್ಲ ಅಂದ್ರೆ ನೀವು ಏನಾದ್ರು ಒಂದು ಫೋಟೋ ತಗೊಳಕು ನಂದು ಒಂದು ಮುಖ ಬರ್ಲಿ ಫೋಟೋದಾಗಂತ ನೀವು ನಿದ್ರಾಕ್ ಹೋದ್ರೆ ಎಳೆದು ಹೋಗ್ತಾರೆ. ನೆನಪಿಡ್ಬೇಕು, ನಿಮ್ಮನ್ನು ಎಳೆದು ಹೋಗ್ತಾರೆ ಅವ್ರು ಆ ಕಡೆ ಸರಿ ಅಂತ ಹೇಳಿ. ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ, ನಿಮ್ಮದು ಪ್ರಯೋಜನ ಇದ್ರೆ, ನಿಮ್ಮದು ಒಳ್ಳೇದಾಗ್ತಿದ್ರೆ, ಏನಾದ್ರು ಒಂದು ಸಾಧನೆ ಮಾಡಿದ್ರೆ ಮಾತ್ರ ನಿಮ್ಗೆ ಅವಕಾಶಗಳು ಸಿಗ್ತವೆ. ಇದಕ್ಕೆ ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರ ಪ್ರೇರಣೆ ಇಟ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಬರೆದಂತ ಚಿಕ್ಕಪುಟ್ಟ ಸಾಧಕರು, ವೇದಿಕೆ ಮೇಲೆ ಇದ್ದಂತ ಸಾಧಕರು ಇವರೆಲ್ಲ ಬಾಬಾ ಸಾಹೇಬರ ಒಂದು ಪ್ರೇರಣೆ ಇಟ್ಕೊಂಡು ಅವರು ಕಷ್ಟಪಟ್ಟು ಓದಿ ಅವರು ಇವತ್ತು ಒಳ್ಳೆ ಸ್ಥಾನಮಾನ ಕೂತಿದ್ದಾರೆ. ಕಡುವ ಆಚರಣೆಗೆ ಈ ವೇದಿಕೆಗೆ ಕರೆದಿದೆ ಅಂತ ಭಾವಿಸ್ತೇನೆ. ಇವತ್ತು ಈ ಬಿಳಿಗಿ ಗ್ರಾಮ, ಬಿಳಿಗಿ ತಾಲೂಕಿದೆ, ನನಗೆ ಆಶ್ರಯ ಕೊಟ್ಟಿದಂತ ಊರು. ತಂದೆ ತಾಯಿಗಳು ಊರೂರು ಅಲ್ಲೇದು ಕೆಲಸ, ಯಾವ ಊರಲ್ಲಿ ಕೆಲಸ ಮಾಡ್ತಾರೆ ಅದೇ ನಮ್ಮೂರು. ಹೀಗಾಗಿ ಸ್ವಂತ ಊರು, ಸ್ವಂತ ಮನೆ, ಸ್ವಂತ ನೆಲೆ ಇಲ್ಲಾದಂತ ಪರಿಸ್ಥಿತಿ ನನಗೆ. ಇಲ್ಲಿ ಕಾಲೇಜು ಕಡಿಮೆ ಫೀಸ್ ಇದೆ, ಸರ್ಕಾರಿ ಕಾಲೇಜು ಹೊಸದಾಗಿ ಚಲುವಾಗಿದೆ ಅನ್ನೋ ಕಾರಣಕ್ಕೆ ಆ ಕಾಲೇಜಿನಲ್ಲಿ ಓದಿ ಗೊತ್ತಿದ್ದದ್ರಿಂದ ಮತ್ತೆ ಬೆಳಿಗ್ಗಿಂದ ನಡ್ಕೊಂತ ಆಡ್ತಾ ಇದ್ರು, ಎಷ್ಟೊಂದು ಸ್ನೇಹಿತರು ಬಸ್ ಹಾಕೊಡ್ತಿದ್ರು, ಎಲ್ಲ ಮಾಡ್ತಾ ಇದ್ರು. ಬಹಳ ಕಷ್ಟಪಟ್ಟಿದ್ವಿ. ನಮ್ಮ ಗುರುನಾಥರು ಸಹಾಯ ಮಾಡಿದ್ರು, ಚಿಕ್ಕಪ್ಪ ಸಹಾಯ ಅವರು ಮಾಡಿದ್ದಾರೆ, ಬಡಿಯಪ್ಪ ಕಲಿತಿದ್ರು, ರಾಜೇಂದ್ರ ಬಸವರಾಜ ಹೇಳಿದ್ರು, ನಮ್ಮ ಗುರುನಾಥ ಇರ್ತಕ್ಕಂಥ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥ ನರ್ಸಂಗಿ ಸಾಹೇಬರು ಇವರೆಲ್ಲ ಸಹಾಯ ಮಾಡಿದ್ದಾರೆ. ಹೀಗಾಗಿ ನೀವು ಚೆನ್ನಾಗಿ ಓದುವಂತ ಅಭ್ಯಾಸ ರೂಢಿಸ್ಕೊಳ್ಳಿ ಮಕ್ಕಳೇ. ನಿಮ್ಗೆ ಒಳ್ಳೆಯ ಭವಿಷ್ಯದ, ನಿಮ್ಗೆ ಒಳ್ಳೆ ಅವಕಾಶಗಳಿದಾವೆ. ಸ್ವಲ್ಪ ನಿಮ್ಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ಕುಟುಂಬಕ್ಕೋಸ್ಕರ, ತಂದೆ ತಾಯಿಗಳಿಗೋಸ್ಕರ, ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ, ಸಮಾಜಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಓದುವಂತ ಒಂದು ಕಠಿಣ ಪರಿಶ್ರಮವನ್ನು ಪಡುವಂತ ಒಂದು ಸ್ವಭಾವವನ್ನ, ಒಂದು ಗುರಿಯನ್ನ ಇಟ್ಕೊಂಡು ಇನ್ನಷ್ಟು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಬರುವಂತಾಗಬೇಕು ನಮ್ಮ ಮಕ್ಕಳು. ನಮ್ಮ ಮಕ್ಕಳಿಗೆ ನಮ್ಮ ನಾಯಕರು ಆದಂತಹ ಪ್ರೇಮನಾಥ್ ಗಡ್ಸಂಗಿ ಅವರು, ಬಡಿಯಪ್ಪ ಕಳ್ಳಿಮನಿ ಅವರು, ಬಸವರಾಜ ಅಳಮನಿ ಅವರು, ರಾಜು ಗುರುನಾಥ್ ಇವರೆಲ್ಲ ಏನು ಈ ಒಂದು ಸಂಪ್ರದಾಯ ಹಾಕಿದ್ದಾರೆ. ತಾಲೂಕಾ ಮಟ್ಟದ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವರಿಗೆ ವೇದಿಕೆಯನ್ನು ಕಲ್ಪಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದನ್ನ ರಾಜ್ಯ ಮಟ್ಟದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. 24ಕ್ಕಿದೆ. ಇದೇ ಪ್ರತಿಭಾವಂತ ಮಕ್ಕಳನ್ನ ಕಳಿಸ್ರಿ ತಾವು ಬರ್ರಿ ಜೊತೆಗೆ. ನಾವು ರಾಜ್ಯ ಚಲವಾದಿ ನೌಕರ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಇವರು ಒಳ್ಳೆ ತಾಲೂಕಾ ಚಲವಾದಿ ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ. ರಾಜ್ಯ ಮಟ್ಟದ ಸಂಘಟನೆಯರು ಒಕ್ಕಟ್ಟಾಗಬೇಕು. ಆಮೇಲೆ ಜಾತಿ ಹೆಸರು ಹೇಳ್ಕೊಳ್ಳಿಕ್ಕೆ ಸಂಕೋಚ ಪಡಬೇಡಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರು, ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮವರು ನಿಮ್ಮವರು ಅಂತ ಈಗ ಬಡಿದಾಡ್ತಾ ಇದ್ದಾರೆ. ಎಷ್ಟೋ ಜನ ಅವರ ಸೌಲಭ್ಯವನ್ನು ಪಡೆದುಕೊಂಡವರು ಅವರ ಭಾವಚಿತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಆದ್ರೆ ಅವರ ಭಾವಚಿತ್ರವನ್ನ, ಅವರ ಮೂರ್ತಿಯನ್ನ ನಾವು ಜಗಲಿಯ ಮೇಲೆ ಇಟ್ಟು ಪೂಜಿಸ್ತಕ್ಕಂಥ, ಅವರಿಗೆ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಸಮುದಾಯ ನಮ್ಮದು. ಕಾರಣ ನಮ್ಮ ಕುಲಬಾಂಧವರು ಅನ್ನೋ ಕಾರಣಕ್ಕೆ ಅವರು ವಿಶ್ವ ಮಾಡುವವರಿದ್ದಾರೆ, ಆ ಮತ್ತಿದ್ದಾರೆ. ಹೀಗಾಗಿ ನಮ್ಮ ಇಲ್ಲಿ ನನಗೆ ಕರೆದು 2 ಮಾತನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಚಲವಾದಿ ಸಮಾಜದ ವಿದ್ಯಾರ್ಥಿಯರನ್ನ
ಕರೆಸಿ ಸನ್ಮಾನ ಮಾಡಿ ಆರೈಸಿ ಕಳಿಸಿದ್ದೀವಿ. ಆದ್ರೆ ಅವತ್ತೇ ನಾವು ಮತ್ತೊಂದು ನಿರ್ಧಾರ ತೆಗೆದುಕೊಂಡ್ವಿ, ಮುಂದಿನ ವರ್ಷ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡೋಣ. ಮಾಡಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇತ್ತು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಏನ್ ನಾನು ಹೇಳ್ಬೇಕಾಗಿರ್ತಕ್ಕಂಥ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹೇಳುವಂತದ್ದು, ಈ ಸಮಾಜ ಅತ್ಯಂತ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮಾಜ. ಭಾರತದ ದೇಶದಲ್ಲಿ ಈ ಸಮಾಜ ತನ್ನ ಜೀವನವನ್ನ ಹೇಗೆ ಕಳೆದಿದೆ ಅಂದ್ರೆ ಅತ್ಯಂತ ಕನಿಷ್ಠವಾದಂತ ಜೀವನವನ್ನ ಕಳೆದಿದೆ, ಬಹಳ ಶೋಷಣೆಗೆ ಒಳಪಟ್ಟು ಜೀವನ ಕಳೆದಿದೆ. ಆದ್ರೆ ನೀವೇನಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಪುಣ್ಯವಂತರನ್ಬೇಕು. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಅಜ್ಜಂದಿರು ಕಳೆದಂತ ಜೀವನ ಇವತ್ತು ನಿಮಗಿಲ್ಲ. ಆದ್ರೆ ನೀವು ಇವತ್ತಿನ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಓದ್ತಾ ಇಲ್ಲ, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಓದ್ತಾ ಇದ್ದೇವೆ. ನೀವು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ನಮ್ಮ ಸಂಖ್ಯೆಗೆ ಹೋಲಿಸಿದರೆ, ನಮ್ಮ ಜನಾಂಗದ ಸಂಖ್ಯೆಗೆ ಹೋಲಿಸಿದರೆ ಈ ಸಾಧನೆ ಮಾಡಿದವರ ಸಂಖ್ಯೆ ಕಡಿಮೆ ಇದೆ. ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಿ ಈ ಸಮಾಜದ ಪುರಸ್ಕಾರ ಸಮಾರಂಭವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ನೀವೆಲ್ಲ ಇಷ್ಟು ಓದ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆವರಿನ ಅವರ ಶ್ರಮದ ಫಲ ಇದೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಒಬ್ಬ ಅತ್ಯಂತ ಮೇಧಾವಿ ವ್ಯಕ್ತಿಯ ಸಮಾಜದಿಂದ ನಾವೆಲ್ಲ ಬಂದಿದ್ದೇವೆ ಅಂತಕ್ಕಂಥದ್ದೇ ನಮಗೆ ಹೆಮ್ಮೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಾವೆಲ್ಲರೂ ಅತ್ಯಂತ ಕನಿಷ್ಠ ಮಟ್ಟದ ಜೀವನವನ್ನ ಸಾಧಿಸಲಿಕ್ಕೆ ಆಗ್ತಿತ್ತು. ಇವತ್ತು ನಾವು ಸ್ವಲ್ಪ ಏನಾದ್ರೂ ಓದಿ ಈ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ. ವೇದಿಕೆಯನ್ನು ಹಂಚ್ಕೊಂಡವರಲ್ಲಿ ಅತ್ಯಂತ ಸಾಮಾಜಿಕವಾಗಿ ಒಳಪಟ್ಟವರೇ ನಾವೆಲ್ಲ ಈ ವೇದಿಕೆ ಮೇಲೆ ಇದ್ದೇವೆ. ನೀವು ವಿದ್ಯಾರ್ಥಿಗಳು ಇವತ್ತು ಏನ್ ಮಾಡ್ತೀರಿ ಅಂದ್ರೆ ಶಿಸ್ತುಬದ್ಧ ಅಧ್ಯಯನವನ್ನ ಕಡಿಮೆ ಮಾಡ್ತೇವೆ. ನಮ್ಮ ವಿದ್ಯಾರ್ಥಿಗಳನ್ನ ನಾನು ನೋಡ್ತೀನಿ, ಎಷ್ಟೋ ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸದ ಅವಧಿ ಎಲ್ಲಿ ನಾವು ವಿದ್ಯಾಭ್ಯಾಸವನ್ನ ಮಾಡೋದನ್ನ ಬಿಟ್ಟು ಹೆಚ್ಚು ಮೋಜು ಮಸ್ತಿಗಳಲ್ಲೇ ನಮ್ಮ ಜೀವನವನ್ನ ಸಾಗುತ್ತೇವೆ. ನಮ್ಮ ನಿಖರವಾದ ಗುರಿ ಏನಾಗಿರ್ಬೇಕಂದ್ರೆ 21 ವರ್ಷದಲ್ಲಿ ನನ್ನ ವಿದ್ಯಾಭ್ಯಾಸವನ್ನ ಉನ್ನತವಾಗಿಯೇ ಸಾಗಿಸ್ಬೇಕು. 21 ವರ್ಷ ನಾನು ಸತತವಾಗಿ ಅಧ್ಯಯನ ಮಾಡಿದ್ರೆ ನಾನು ಮುಂದೊಂದು ದಿನ ಯಾವುದಾದ್ರೂ ಒಂದು ಸೆಕ್ಟರ್ ನಲ್ಲಿ ಉತ್ತಮವಾದಂತ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಸ್ಟೇಟಸ್ ಅನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ನಾವೇನ್ ಮಾಡ್ತೇವೆ, SSLC 14 ವರ್ಷಕ್ಕೆ ಇರ್ತದೆ, SSLC ಸರಿಯಾಗಿ ಪಾಸ್ ಮಾಡಂಗಿಲ್ಲ, PUC ಇರ್ತದೆ, ಅದನ್ನು ಸರಿಯಾಗಿ ಪಾಸ್ ಮಾಡಂಗಿಲ್ಲ. ಆಮೇಲೆ ಏನ್ ಮಾಡ್ತೀವಿ, ಮಕ್ಕಳು ಮೊಮ್ಮಕ್ಕಳು ಆಗಿರ್ತಕ್ಕಂಥ ನಾವು ಸೂಚನೆಗಳಿಗೆ ಬನ್ನಿ. ಇದೇ ತಾನೇ ನಾವು ಪ್ರೋಗ್ರಾಮ್ ಹೇಳಿದ್ರು, ಮೊಬೈಲ್ ಅನ್ನ ಬಳಸಿ ನಾವು ಹಾಳಾಗ್ತಾ ಇದ್ದೀವಿ. 21-22 ವರ್ಷ ಆಗುತ್ತಕ್ಕ ನಿಮ್ ಕೈಯಾಗ ಮೊಬೈಲ್ ಬೇಕಂದ್ರೆ ಕೀಪ್ಯಾಡ್ ಮೊಬೈಲ್ ಬಳಸ್ರಿ. ಅದು ಬಿಟ್ಟು ಈ ಈಗೆಲ್ಲ ಮನೆಯೊಳಗ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲರಿಂದಲೂ ಕೂಡ ಆರ್ಥಿಕವಾಗಿ ಬೆಂಬಲ ಐತೆ ಅಂತೇಳಿ ಅಭ್ಯಾಸ ಮಾಡೋದನ್ನ ನಿರ್ಲಕ್ಷ್ಯ ಮಾಡಬೇಡ್ರಿ. ಒಂದಲ್ಲ ಒಂದು ದಿನ ಅವರು ನಮ್ಮಿಂದ ಅಗಲ್ತಾರೆ. ಮುಂದೆ ನೀವು ನಿಮ್ಮ ಮನೆಯ ಯಜಮಾನ ಆಗ್ತೀರಿ ಅಥವಾ ಯಜಮಾನತಿ ಆಗ್ತೀರಿ. ಆ ಒಂದು ಸಂಸಾರವನ್ನು ನಿಭಾಯಿಸಿಕೊಳ್ಳತಕ್ಕ ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಬೇಕಾಗ್ತದೆ. ಏನಾದರೂ ಸಾಧನೆ ಮಾಡಬೇಕು ನೀವು. ಆ ಸಾಧನೆ
ಬರ್ರಿ ಬರ್ರಿ ರವಿಕುಮಾರ್ ಬಂದ್ರು